ಅಲೋ ಮೊಮ್ಮಗನೇ, ಹೆಂಗಿದೆಯಾ ಕಂಡ? ಹೆಂಗಿದ್ಯಪ್ಪ? ಸಂದಕ್ಕಿದ್ಯೇನಪ್ಪ? ಅಜ್ಜಿ ಪರವಾಗಿಲ್ಲ ಅಜ್ಜಿ, ಸುಮಾರಾಗಿದ್ದೀನಿ ಅಜ್ಜಿ. ನನಗಂತೂ ಈ ಅಮೇರಿಕನೂ ಬೇಡ, ಏನೂ ಬೇಡ, ಬೇಜಾರಾಗೋಗ್ಬಿಟ್ಟೈತೆ ಅಜ್ಜಿ. ಥೂ, ಏನು ಜೀವನ ಅನ್ನಿಸ್ಬಿಟ್ಟೈತೆ ಅಜ್ಜಿ ನನಗಂತೂ ನಮ್ಮ ಒಳ್ಳಿನೇ ಚಂದ, ಒಳ್ಳಿನಾಗೆ ಇರಬೇಕು ಅಂತ ಆಸೆ ನನಗಂತೂ. ಇಲ್ಲಿರೋಕ್ಕೆ ತುಂಬಾ ಬೇಜಾರು, ತುಂಬಾ ಬೋರ್ ಆಯ್ತಾಯ್ತು ಅಜ್ಜಿ. ನನಗೂ ಇದ್ದು 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 ಬೇಜಾರಾಗೈತೆ. ನಾನು ಬೆಳಗ್ಗೆ ಟೈಮಾಗೆ ಫೋನ್ ಹಾಕೋಣ ಅಂತ ಹೇಳಿದ್ರೆ ಅಲ್ಲಿ ನೋಡಿದ್ರೆ ರಾತ್ರಿ ಆಗಿರ್ತೈತೆ. ರಾತ್ರಿ ಟೈಮಾಗೆ ಫೋನ್ ಹಾಕ್ಬೇಕು. ನಾನು ಅನ್ಕೊಂಡಾಗ ನಿಮ್ಮ ಜೊತೆ ಮಾತಾಡೋಕ್ಕೆ ಆಯ್ತಿಲ್ಲ ಅಜ್ಜಿ. ಎಷ್ಟು ದುಡ್ಡು, ಎಂಥ ಐಷಾರಾಮಿ ಜೀವನ ಇದ್ರೂ ಹಳ್ಳಿನಾಗೆ ಇರಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ತುಂಬಾ ಬೇಜಾರಾಗ್ತೈತೆ ಅಜ್ಜಿ. ಅಮ್ಮ ಅಪ್ಪ ಎಲ್ಲ ಹೆಂಗವ್ರೆ, ನಿಮ್ಮನ್ನೆಲ್ಲರೂ ನೋಡಬೇಕು ಅನ್ನಿಸ್ತೈತೆ, ನಿಮ್ಮ ಜೊತೆ ಮಾತಾಡಬೇಕು ಅನ್ನಿಸ್ತೈತೆ. ನಾನಂತೂ ಬರೋಕ್ಕಾಗಲ್ಲ, ಬಿಸ್ನೆಸ್ಸಲ್ಲಿ ತಗ್ಲಾಕಬಿಟ್ಟಿದ್ದೀನಿ. ನೀವಾದ್ರೂ ಒಂದು ಕಿತ ಅಮೇರಿಕಾಗೆ ಬಂದ್ಬಿಟ್ಟು ಹೋಗ್ಬೇಕು ತಾನೇನಜ್ಜಿ? ಬಾಜಿ ಬೇಗ. ಅಯ್ಯೋ ಮೊಮ್ಮಗನೇ, ಅದೇನು ಪಾಕ್ ದೂರೇನ್ಲ? ನಾನು ಇದ್ದಕ್ಕಿದ್ದಂಗೆ ನೀ ಎದ್ದು ಬಿಟ್ಟು ಬರೋಕ್ಕೆ ನನಗೆ ನೋವಾಗಕ್ಕಿಲ್ವೇನ್ಲ? ನನಗೂ ಶಾನೆ ನೋವಾಯ್ತದ ಕಣ್ಲ. ಏಳುನೇ ಬರ್ತದೆ ಕಣ್ಲ ನೀನು ಇಲ್ದಿರೋದಕ್ಕೆ. ಅಲ್ಲ ಕಣ್ಲ ರಾಮು, ಯಾಕೆ ಹೋಗ್ಬೇಕಿತ್ತು? ನಾನು ಒಳ್ಳೆ ತಾನೇ ಬೇಡ ಬೇಡ ಅಂತ ಹೇಳ್ಬಿಟ್ಟು ಒಂದು ವರ್ಷಕ್ಕೆ ಬರ್ತೀನಿ ಅಂತ ಹೋಗಿ ಇನ್ನೂ 3 ತಿಂಗಳಾಗಿಲ್ಲ, ಆಗಲೇ ಒದ್ದಾಡ್ತಿದ್ಯಾ ನೀನಂತೂ. ನೀನು ಒದ್ದಾಡೋದು ನನ್ನ ಕೈ ದೇವರನ್ನೇ ನೋಡೋಕ್ಕಾಯ್ತಿಲ್ಲ ಕಣ್ಮಗ, ನೋಡೋಕ್ಕಾಯ್ತಿಲ್ಲ. ನಾವಂತೂ ಬರೋಕ್ಕಾಗಿಲ್ಲ ಕಣಪ್ಪ. ನಾವೇನು ಓದಿರಾರ ಬರ್ದಿರಾರ? ಅದೇನು ಬಸ್ಸಾ ಇಲ್ಲ ಟ್ರೈನ್ ಹತ್ಕೊಬಿಟ್ಟು ಬರೋಕ್ಕೆ? ಫ್ಲೈಟು, ವಿಮಾನದಾಗ ಹತ್ಬಿಟ್ಟು ಇಳಿಯೋದವೆಲ್ಲ ನಮಗೆ ಗೊತ್ತಾಗಲ್ಲ ಕಣಪ್ಪ. ನಮ್ಮ ದೇಶ ಬಿಟ್ಟು ಬೇರೆ ದೇಶಕ್ಕೆಲ್ಲಪ್ಪ ನಾವು ಬರೋನಿ. ಏನೋ ನಮ್ಮೂರು ಬಿಟ್ಟು ಪಕ್ಕದೂರ್ಗೆ ಹೋಗೋದಾದ್ರೆ ಏನೋ ಹೋಗ್ಬೋದು. ನಮ್ಮ ರಾಜ್ಯ ಬಿಟ್ಟು ಬೇರೆ ರಾಜ್ಯಕ್ಕೆ ಹೋಗೋಕ್ಕೆ ನಮ್ಮ ಕೈ ಕಾಲು ನಡುಗ್ತಾವೆ ಕಣ್ಮಗ. ಬೇಜಾರು ಮಾಡ್ಕೋಬೇಡ ಸರಿನೇ? ಮಾತಾಡ್ತಿದ್ದೀನಲ್ಲ ನಾನು. ನೋಡು, ನಿಮ್ಮ ಅಮ್ಮ ಎಲ್ಲನೂ ಮಾತಾಡ್ತಾರೆ ನಿಂತಾಗೆ. ನೀನು ಯಾಕೆ ಬೇಜಾರು ಮಾಡ್ಕೊತೀಯ? 1-2 ದಿನ ಅಲ್ಲಿರು. ಎಲ್ಲ ಖುಷಿಯಾಗಿದ್ದೀರ ತಾನೆ? ಏನು ತೊಂದರೆ ಇಲ್ಲ ತಾನೆ? ಇಲ್ಲ ಯಾರನ್ನ ನೀನು ಏನಾರು ಅಂತವ್ರಾ? ಅಯ್ಯೋ ಅಜ್ಜಿ, ನನ್ನ ಯಾರು ಏನು ಅಂತಿಲ್ಲ, ಎಲ್ಲ ಚೆನ್ನಾಗೇನೇ ನೋಡ್ಕೊತಾವ್, ನಾನು ಚೆನ್ನಾಗೇನೇ ಇದ್ದೀನಿ. ಆದರೆ ಏನು ಅಂತ ಹೇಳಿದ್ರೆ ತುಂಬಾ ಬೇಜಾರಾಯ್ತದೆ ಅಜ್ಜಿ. ನಮ್ಮ ಊರನ್ನ ತುಂಬಾ ಮಿಸ್ ಮಾಡ್ಕೊತೀನಿ ಅಜ್ಜಿ. ಅಜ್ಜಿ ಎಲ್ಲರೂ ಹೆಂಗವ್ರೆ? ಯಾರ್ಯಾರು ಮೇಘ, ಅಬ್ಬಿ, ಹಂಗೇನೇನಿಯ, ಪೊದ್ದು ಎಲ್ಲ ಹೆಂಗವ್ರ ಅಜ್ಜಿ? ಎಲ್ಲ ಚೆನ್ನಾಗವ್ರ ಅಜ್ಜಿ? ಅವ್ರು ಯಾರ ಹತ್ರನೂ ಮಾತಾಡೋಕ್ಕಾಯ್ತಿಲ್ಲ ನನಗಂತೂ. ಅವ್ರ ನಂಬರ್ಗಳು ಯಾವುದು ನನ್ನ ಹತ್ರ ಇಲ್ಲ, ಎಲ್ಲ ಮಿಸ್ ಆಗೋಗ್ಬಿಟ್ಟವೆ ಅಜ್ಜಿ. ತುಂಬಾ ಬೇಜಾರಾಗ್ತಾಯ್ತು ಅಜ್ಜಿ ನನಗಂತೂ. ಅಳುನೇ ಬಂದಂಗೆ ಆಯ್ತದೆ. ಇರೋ ಮೊಮ್ಮಗನೇ, ಜೀವನ ಕಟ್ಕೊಳಕ್ಕೆ ಹೋಗಿರೋರು ಕತೆಗಳೆಲ್ಲ ಹಿಂಗೇನಿಯಾ? ಸ್ವಲ್ಪ ಜನ ಬೆಂಗಳೂರಿಗೆ ಹೋಗಿ ಜೀವನ ಕಟ್ಕೋತಾರೆ, ಸ್ವಲ್ಪ ಜನ ನಿಮ್ಮಂಗೆ ದೂರ ಹೋಯ್ತಾರೆ. ಎಲ್ಲ ಟೆನ್ಷನ್ ಏನು ತಗೊಳಕ್ಕೆ ಹೋಗ್ಬೇಡ ಸರಿನಾ? ಮತ್ತೆ ನೀನು ಎಂಡ್ರು ಸಂದಕ್ಕವಳ ಪ್ರೀತಿ ಸಂದಕ್ಕೆ ನೋಡ್ಕೊತಾವಳ ನಿನ್ನ? ಅವಳದೇನು ತೊಂದರೆ ಇಲ್ಲ, ಅವಳೇನು ಚೆನ್ನಾಗಿ ನೋಡ್ಕೊತಾವಳೆ. ನನಗೆ ಬೇಜಾರಾಗ್ತಾಯ್ತು ಅಜ್ಜಿ. ಹಳ್ಳಿ ಬಿಟ್ಬಿಟ್ಟು ಬರೋಕ್ಕೆ, ನಿಮ್ಮನ್ನೆಲ್ಲ ಬಿಟ್ಬಿಟ್ಟು ಬರೋಕ್ಕೆ ಆಗ್ತಿಲ್ಲ ಅಜ್ಜಿ ನನಗೆ. 1-2 ದಿನ ತಡ್ಕೊಳ. ಹೋಗಿದ್ಯಾ 1 ವರ್ಷನೂ ಇರಲಿಲ್ಲ ಅಂದರೆ ಮರ್ಯಾದೆ ಹೋಯ್ತದೆ. 1-2 ದಿನ ತಡ್ಕ. ಆಮೇಕಿಂದ ಏನೋ ಮಾಡಿ ನಾವೇ ನೀನು ಕರೆಸ್ಕೊತೀವಿ ಸರಿನಾ? ಅಮೇರಿಕನು ಬೇಡ, ಯಾವುದು ಬೇಡ ಕಣ್ಮಗ. ಸುಮ್ಕೆ ನೀನು ಬಂದ್ಬಿಡು. ಅಮೇರಿಕದಾಗೆಲ್ಲ ಹೋಗ್ಬಿಟ್ಟು ಉಂಡ ಮಾಡ್ದೆ ಅಂತ ಕೇಳ್ಕೊಂಡು ಕುಂತ್ಕೊಳಕಾಯ್ತದ? ನಾವಿನ್ನು ಎಷ್ಟು ವರ್ಷ ಇರ್ತೀವಿ ಕಣಪ್ಪ. ನಾವು ಇನ್ನೊಬ್ಬ ಅಂದರೆ 3 ವರ್ಷ 4 ವರ್ಷದಾಗ ಹೋಯ್ತೀವಿ ನಾವು. ಅಷ್ಟಾಗಿ ನೀನು ನಮ್ಮ ಜೊತೆ ಇದ್ಬಿಟ್ರೆ ನಮ್ಗೆ ಏನೋ ಹೊಸಿ ಸಮಾಧಾನ ಆಯ್ತದೆ. ಏನೋ ನೋಡು, ನಿಮ್ಮ ಅಂಬೇರು ಅಡುಗೆ ಮಾಡ್ತಾವಳಿಲ್ಲ ನಿಮ್ಮ ಅಮ್ಮಂಗೆ ಕೊಡ್ಲಾ ಫೋನಾ? ಅಮ್ಮಂಗೆ ಈಗ ತಾನೇ ಮಾಡಿದ್ದೆ. ಅಮ್ಮನ ಫೋನ್ಗೆ ನೆನೆಯ ಮಾತಾಡ್ತು. ಆಮೇಲೆ ನಿನ್ನ ಕೊಡು ಅಂತ ಹೇಳ್ದೆ, ನೀನಿಲ್ಲ ಹೊರ್ಗಡೆ ಐತೆ ನಿಮ್ಮ ಅಜ್ಜಿ ಅಂತ ಹೇಳ್ತು. ನಾನು ಅದಕ್ಕೆ ಸುಮ್ಕಾಗಿ ನಿನಗೆ ನೆನೆಯ ಫೋನ್ ಹಾಕಿದೆ. ಅಜ್ಜಿ, ನನಗೆ ನಿಮ್ಮ ಜೊತೆನೇ ಇರಬೇಕು ಅನ್ನಿಸ್ತೈತೆ. ಯಾರಪ್ಪ ಅಳಿ ಅಂದರೆ? ಅತ್ತೆ, ಅಜ್ಜಿ. ಹೋ, ಅಜ್ಜಿನ? ಕೊಡು ಫೋನು, ನಾನು ಮಾತಾಡ್ತೀನಿ ಕೊಡು. ಊರಾಗೆಲ್ಲ ಏನೇನು ನಡೀತೈತೆ, ಏನು ವಿಷಯ ಅಂತ ಹೇಳ್ಬಿಟ್ಟು ಎಲ್ಲನೂ ಕೇಳನ್ ಕೊಡು. ನಾನು ಫೋನ್ ಮಾಡೋಣ ಅನ್ಕೊಂಡು ಫುಲ್ಲು ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ತಗೊಳ್ಳಿ. ಹಲೋ, ಹೇಗಿದ್ದೀರಮ್ಮ? ಚೆನ್ನಾಗಿದ್ದೀರಾ? ಹೂ ಕಣವ, ಸಂದಕ್ಕಿದ್ದೀವಿ. ನೀವು ಸಂದಕ್ಕಿದ್ದೀರಾ? ಸಂದಕ್ಕಿವ್ನಿ. ಅಯ್ಯೋ, ನಿಮಗೆ ಫೋನ್ ಹಾಕನಿ ಅನ್ಕೊಂಡೇ ಫೋನ್ ಹಾಕಕ್ಕೆ ಆಗ್ತಿಲ್ಲ ನಾನಂತೂ. ಸಖತ್ತು ಬ್ಯುಸಿ ಆಗ್ಬಿಟ್ಟಿದ್ದೀನಿ. ಕಂಪ್ನಿ ಎಲ್ಲ ಚೆನ್ನಾಗಿ ನಡೀತಾ ಇದೆ. ನೀವೇನು ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡಿ ಸರಿನಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಹಾಗೇನೆ ನಿಮ್ಮ ಅಮ್ಮಗಂತೂ ಆರಾಮಾಗಿ ಅವನೇ ರಾಮು. ಅದೇ ನಿಮ್ಮನ್ನೆಲ್ಲ ಮಿಸ್ ಮಾಡ್ಕೊತಾ ಇದ್ದೀನಿ ಅಂತ ಸ್ವಲ್ಪ ಬೇಜಾರಿರ್ಬೋದೇನೋ. ಅದು ಬಿಟ್ಟರೆ ಎಲ್ಲನೂ ಚೆನ್ನಾಗೈತೆ. ಅದೇ ಕಣಮ್ಮ, ನನ್ನ ಅಮ್ಮಂಗೆ ನಮ್ಮ ಜೊತೆ ಇಲ್ಲ ಅನ್ನೋದೇನು ನೋವು ಅವನ ಕೈಲಿ ತಡ್ಕೊಳಕ್ಕಾಯ್ತಿಲ್ಲ. ನೋವ ಇಲ್ವಲ್ಲ ಅಂತ ಹೇಳ್ಬಿಟ್ಟು ಯಾವಾಗ ಒಂದ್ಕಿತ ಬಂದು ಹೋಗ್ರಮ್ಮ. ಇನ್ನೊಂದು 2-3 ತಿಂಗಳು ಬಿಟ್ಕೊಂಡು ಬಂದ್ಬಿಟ್ಟು ಹೋಗ್ರಿ ಒಂದ್ಕಿತ. ಅವ್ನಿಗೆ ಓಸಿ ಸಮಾಧಾನ ಆಯ್ತದೆ, ನಿಮ್ಗೆ ಓಸಿ ಸಮಾಧಾನ ಆಯ್ತದೆ. ನಮ್ಗಂತೂ ಇನ್ನೂ ಸ್ವಲ್ಪ ಖುಷಿನ ಆಯ್ತದೆ. ಬಂದ್ಬಿಟ್ಟು ಹೋಗ್ರಿ. ಆಯ್ತು ಹೇಳಿ ಬರ್ತೀನಿ. ಅದು ಯಾಕವ ನಿನ್ನ ಗಂಡನು ನಿಮ್ಮ ಅತ್ತೆನ ಅಮೇರಿಗೂ ಕರೆಸ್ಕೊಂಡು ಅವ್ರೇನೋ ಹಂಗಲ್ಲಿ ಇರೋಕ್ಕಾಗಕ್ಕಿಲ್ಲ ಸೊಳಿ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ರಂತೆ. ಊರು ತುಂಬ ಅದನ್ನೇ ನೀವು ಹೇಳ್ಕೊಂಡು ಓಡ್ತಾವ್ರೆ. ಏನೋ ಇಲ್ಲಿಗೆ ಬಂದಿದ್ರಂತ ಸೊಳಿ ಅಂತ ಹೇಳ್ಬಿಟ್ಟು ವಾಪಸ್ ಹೋಗ್ಬಿಟ್ರಂತ. ಊರು ತುಂಬಾನು ಹಂಗೆ ಹೇಳ್ಕೊಂಡು ಓಡ್ತಾವಳೆ. ಅಮ್ಮ ಇಲ್ಲಿಗೆ ಬಂದು ಇಲ್ಲ, ನಾನು ಕರೆಸ್ಕೊಂಡು ಇಲ್ಲ, ನಾನೇ ಬೇಕಂತ ಅಲ್ಲೇ ಬಿಟ್ಬಿಟ್ಟು ಬಂದೆ. ಅವ್ರ ಬುದ್ಧಿ ಏನು ಅಂತ ನಿಮಗೂ ಚೆನ್ನಾಗಿ ಗೊತ್ತಲ್ಲ. ಅದಕ್ಕೇನೆ ನಾನೇ ಅವ್ರ ಸವಾಸ ಬೇಡ ಅಂತ ಹೇಳ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದಿದ್ದೀನಿ. ಏನಕ್ಕೆ ಬೇಕು ನಮಗೆ ಅಂತ ಹೇಳ್ಬಿಟ್ಟು. ಅವನಂತೂ 420 ನನ್ನ ಮಗ ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅದಕ್ಕೆ ಬಿಟ್ಬಿಟ್ಟು ಬಂದಿದ್ದು. ಅಲ್ಲಿ ನೋಡು, ಮತ್ತೆ ಇಲ್ಲಿ ಬಂದ್ಬಿಟ್ಟು ಯಾಪಟ್ಟಿ ಬಿಲ್ಡಪ್ ಮಾಡ್ತಾನೆ ಗೂಬೆ ನನ್ನ ಮಗ. ಹಂಗೆ ನೀನು ನೋಡ್ಬೇಕು, ನಿಮ್ಮ ಅತ್ತೆ ಯಾಪಟ್ಟಿ ಅಲ್ಲಾಡ್ತಾಳೆ ಅಂತ ಹೇಳ್ಬಿಟ್ಟು. ಅಯ್ಯೋ, ಬೆಳಿಗ್ಗೆ ದೊಡ್ಡ ಗಲಾಟಿನೇ ಆಗೋಗ್ಬಿಡ್ತು. ಹೌದಾ? ಏನು ಗಲಾಟಿ? ಅಪ್ಸರ ಪರ್ಕೆ ತಕೊಂಡು ಬೀದಿನಾಗೆ ಸರಿಯಾಗಿ ಬಾರಿಸ್ಬಿಟ್ಟವಳೆ. ಗಂಡಂಗಂತೂ ಸರಿಯಾಗಿ ಬಾರಿಸ್ಬಿಟ್ಲತ್ತಾರ ಹಂಗಂಗೆ.
ರಂಗನು ಅಯ್ಯೋ ಮಕ ನೋಡ್ಬೇಕಿತ್ತು ನೀನು. ನಾನು ಹತ್ರಕ್ಕೆ ಹೋಗ್ಲಿಲ್ಲ, ದೂರದಿಂದ ನೋಡ್ಕೊಂಡು ವಾಪಸ್ ಬಂದ್ಬಿಟ್ಟೆ. ಸುಮ್ಮನೆ ಸಂದಕ್ಕಿರಕ್ಕಿಲ್ಲ ನೆಂಟ್ರೆಷ್ಟು ಮಧ್ಯೆ ಅಂತ ಹೇಳ್ಬಿಟ್ಟು ನಾನೇ ದೂರದಿಂದ ನೋಡ್ಕೊಂಡತ್ತಾಗ ಹಂಗೆ ಬಂದ್ಬಿಟ್ಟೆ. ನೀನು ಒಳ್ಳೆ ಕೆಲಸ ಏನೇ ಮಾಡಿದ್ಯಾ ಬಿಡು. ಅಯ್ಯಪ್ಪ ಅವ್ರ ಅಮ್ಮ ಅವನು ಹೆಂಗೆ ಆಡ್ತಾರೆ ಅಂದರೆ ಬೀದಿ ಬಿಕಾರಿಗಳ ಥರ ಆಡ್ತಾವ್ರೆ. ಸರಿಯಾಗೈತೆ ಅವ್ರಿಗಂತೂ ತಿನ್ನ ಕೂಳಿಲ್ಲ ನೀರಿಲ್ಲ ಅನ್ನಂಗೆ ಅಯ್ಯಯ್ಯ ಒಪ್ಸರುಣಿಂದೆ ಹೋಗೋದು, ಒಪ್ಸರುಂತಾಗ ಮೆಟ್ ತಿನ್ನೋದು. ಇದೇನೇ ನೀ ಆಗೋಯ್ತು. ಅವ್ರಿಗೆ ಜನ್ಮದಲ್ಲಿ ಉದ್ಧಾರ ಆಗಲ್ಲ ಬಿಡಿ. ನಾನು ನೋಡ್ಬಿಟ್ಟಿದ್ದೀನಿ ಉದ್ಧಾರ ಆಗ ಯಾವ ಲಕ್ಷಣನೂ ಕಾಣಿಸ್ತಾ ಇಲ್ಲ ಅವರಂತೂ ಹಾಳಾಗೋಗೋದೇನೆ. ಅಯ್ಯೋ ಹೆಂಗನ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ ಬಿಡಮ್ಮ. ನೀವು ಸಂದಕ್ಕಿರಿ ಅಲ್ಲಿ ಸಾಕು. ನಾನು ನೋಡ್ಬಿಟ್ಟಿವ್ನಿ ಇಲ್ಲಿ ನೋಡಿ 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 ಸಾಕಾಗೋಗ್ಬಿಟ್ಟು ನಾನು ಹೊತ್ತಾಗಿ ಬಿಟ್ಬಿಟ್ಟು ಕೂತ್ಕೊಬಿಟ್ಟಿನಿ. ಅತಿ ಹೆಂಗನ ಮಾಡ್ಕೊಂಡು ಆಳ್ ಬಿದ್ದೋಗ್ಲಿ ಅಂತ ಆಯಮ್ಮನ ಬಿಲ್ಡಪ್ ಅಮೆರಿಕಕ್ಕೆ ಹೋಗಿದ್ವಿ. ಅಲ್ಲಿ ಶಾನೆ ಸೊಳಿ ಇತ್ತು ಬಂದ್ಬಿಟ್ವಿ. ಅದಕ್ಕೇನೇನಿಯಾ ಅದು ಇದು ಅಂತ ಇಷ್ಟುದ್ದ ಸುಳ್ಳು ಪಳ್ಳು ಹೇಳ್ಕೊಂಡು ಜೀವನ ಮಾಡ್ತಾವಳು ಅವಳಂತೂ. ನನಗೂ ಕೇಳಿ 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 ಸಾಕಾಗಿ ಉಗಿದು ಬಿಟ್ಬಿಟ್ಟಿದ್ದೀವಿ. ಬಿಡಮ್ಮ ಅವ್ರ ಕತೆ ಯಾಕೆ. ನೀವು ಸಂದಕ್ಕಿರ್ರಿ. ನನ್ನ ಮೊಮ್ಮಗೂ ಓದಿಸಿ ಸಮಾಧಾನ ಮಾಡಿ. ಯಾವಾಗೂ ಬಡ್ಕೋತಿತ್ತಾನೆ. ಅಜ್ಜಿನ ನೋಡಲಿಲ್ಲ, ಅಮ್ಮನ ನೋಡಲಿಲ್ಲ, ಅಪ್ಪನ ನೋಡಲಿಲ್ಲ ಅಂತ ಹೇಳ್ಬಿಟ್ಟು. ಸರಿನಾ? ಒಂದು ಮಾತು ಹೇಳಿ. ಸರಿ ಹೇಳಿ. ನನ್ನ ಮಗಳಿಗೆ ಹೇಳ್ತೀನಿ ನಾನು. ಸರಿ ಕಣಮ್ಮ, ಮಾಡಕ್ತೀನಿ ಫೋನಾ. ಹಾಂ ಸರಿ ಆಯಿತು. ಅಮ್ಮ ನೀನೇ ನಮ್ಮ ರೂಮಗೆ. ಏನಿಲ್ಲ ಮಗಳೇ, ನಿಮ್ಮ ಊರಿಂದ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಾ ಇದ್ದೆ. ನೋಡು ಅವಳಿ ಅಂದರು ಸ್ವಲ್ಪ ಅಪ್ಪ ಅಮ್ಮ ಅಂತ ಹೇಳ್ಬಿಟ್ಟು ಸ್ವಲ್ಪ ಟೆನ್ಷನ್ ತಗೊಂಡಿರ್ತಾರೆ. ನೀನು ಸ್ವಲ್ಪ ಅವ್ರನ್ನ ಖುಷಿ ಪಡಿಸ್ಬಿಟ್ಟು ಸಂತೋಷ ಪಡಿಸ್ಬೇಕು. ಸರಿನಾ? ಸುಮ್ಮನೆ ಜಗಳ ಮಾಡೋದು ಅದೆಲ್ಲ ಮಾಡಬಾರ್ದು. ಅಯ್ಯೋ ಅಮ್ಮ, ಅವ್ನು ಖುಷಿಯಾಗಿ ಅವನೇ. ನನ್ನ ಜೊತೆ ಮಾತ್ರನೇ ಹಂಗೆ ಎಷ್ಟು ಖುಷಿಯಾಗಿರ್ತಾನೆ. ನಿಮ್ಮ ಜೊತೆ ಮಾತ್ರ ಸಪ್ಪಗಿರ್ತಾನೆ ಅಷ್ಟೇನೆ. ಅಯ್ಯೋ ನೀವು ಅವ್ನ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಬೇಡಿ, ನಾನು ನೋಡ್ಕೊತೀನಿ. ಸರಿ ಕಣಮ್ಮ, ಯಾರೇ ಆಗಲಿ ಅಭ್ಯಾಸ ಇರಲ್ಲ, ದೂರ ಬಂದುಬಿಟ್ರೆ ಅವ್ರಿಗೂ ಕಷ್ಟ ಆಗ್ತೈತಲ್ವ. ನಿನಗಾರೆ ನಾನು ಎಲ್ಲ ಜೊತೆಗಿದ್ದೀನಿ, ಅದಕ್ಕೆ ನಿಂಗೆ ಏನು ಬೇಜಾರಾಗಲ್ಲ. ಆದರೆ ಅವರೆಲ್ಲನೂ ಎಲ್ಲ ಬಿಟ್ಬಿಟ್ಟು ಬಂದಿತ್ತಾರಲ್ಲ, ಸ್ವಲ್ಪ ಹಳ್ಳಿ ಅಂದ್ರ ಕಡೆನೂ ಗಮನ ಕೊಡು. ಸರಿನಾ? ನಮ್ಮ ಬಿಸ್ನೆಸ್ ಎಲ್ಲ ಚೆನ್ನಾಗಿ ನಡೀತೈತೆ. ಇನ್ನೊಂದು ವರ್ಷ ಒಂದೂವರೆ ವರ್ಷ ಇದ್ಬಿಟ್ಟು ಆಮೇಲೆ ಹೋಗ್ಬಿಡ ನಡೀತಾನೆ ಎಲ್ಲನೂ. ಸರಿ ಅಮ್ಮ, ನೀನು ಹೆಂಗೆ ಹೇಳಿದ್ರೆ ಹಂಗೇನೆ. ನಿನಗೆ ಯಾಕೆ ರಾಮನ ಸರಿ ಮಾಡೋ ಜವಾಬ್ದಾರಿ ನಂದು. ಅವನಿಗಂತೂ ಫುಲ್ಲು ಖುಷಿ ಕೊಡಿಸೋ ಜವಾಬ್ದಾರಿ ನಂದು. ಸರಿನಾ? ನೀನೇನು ತಲೆ ಕೆಡಿಸ್ಕೊಬೇಡ, ನೀನು ಹೋಗು. ಸರಿ ಕಣಮ್ಮ, ಆಯ್ತು. ರೀ ನನಗೊಂಥರ ಒಂದು ಆಸೆ. ಶುರುವಾಯ್ತು. ಏನೇ ನಿನ್ನ ಆಸೆ? ನಾವೇನಾದರೂ ಇವಾಗ ಹಳ್ಳಿಗೆ ಹೋಗ್ಬಿಟ್ರೆ ನಾವು ಹೆಂಗಿರ್ತೀವಿ ಅಂತಂದರೆ ನಾವಂತೂ ರಾಣಿ ಥರ ಇರ್ಬೋದು, ನೀವು ರಾಜನ್ ಥರ ಇರ್ಬೋದು. ಹಿಂಗೆ ಗೊತ್ತಾ? ಹಾಗೆ ಹೇಳ್ಬಿಡ್ಬೇಕು ನಾವು ನೀವು. ಸುಮ್ಮನಿರ್ರಿ ನಾವು ಯಾರಿಗೂ ಕಮ್ಮಿ ಇಲ್ಲ, ನಮ್ಮ ಯಜಮಾನ್ರಂದ್ರೆ ಸುಮ್ಮನೆ ಅಲ್ಲ. ಓಹ್ ಮೇಡಮ್ ಅವ್ರಿಗೆ ಈಗ ಯಜಮಾನ್ರು ಅದು ಇದು ಅಂತ ಲವ್ ಉಕ್ಕಿ ಅರಿತಾಯ್ತಲ್ವಾ? ಎಷ್ಟು ದಿನ ಅಯ್ಯೋ ಬ್ಯುಸಿ ಇದ್ದೀನಿ ನಾನು ಬಿಸಿ ಅಂತಿದ್ದೆ. ಇವಾಗೇನೋ ಪ್ರೀತಿ ಉಕ್ಕಿ ಬತ್ತೈತೆ ನೋಡಿ. ನಾವೊಂದು 2 ದಿನ ಆಫೀಸ್ಗೆ ಹೋಗೋದು ಬೇಡ, ನಾನು ನೀನು ಅಮೆರಿಕ ಎಲ್ಲ ಒಂದು ರೌಂಡ್ ಹಿಡ್ಕೊಂಡು ಓಡಾಡ್ಕೊಂಡ್ಬಿಟ್ಟು ಬರೋಣ ಪ್ಲೀಸ್. ನನಗೂ ಬೋರ್ ಆಗೈತೆ, ನಿಮಗೂ ಬೋರ್ ಆಗೈತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸರಿನಾ? ಓಡಾಡ್ಕೊಂಡ್ಬಿಟ್ಟು ಖುಷಿಯಾಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ. ಅಮ್ಮ ಸದ್ಯ ಇವಾಗಾದ್ರೂ ಓಡಾಡ್ಕೊಂಡ್ಬಿಟ್ಟು ಬರೋಣ ಅಂದಲ್ಲ. ಆಫೀಸು ಮನೆ ನೋಡಿ ಬೇಜಾರಾಗೋಗ್ಬಿಟ್ಟೈತೆ. ಸರಿ ಆಯಿತು. ನಾನೇ ಅನ್ಕೊಂಡಿದ್ದೀನಿ ಅಂತಂದರೆ ಒಂದು ವಾರನೇ ರಜಾ ಹಾಕ್ಬಿಡೋಣ ಅನ್ಕೊಂಡಿದ್ದೀನಿ. ತಿಂಗಳು ಹಾಕೊಂಡ್ರೆ ಯಾರು ಕೇಳ್ತಾರೆ? ನಮ್ಮ ಕಂಪ್ನಿ ಅಲ್ವಾ, ತೊಂದರೆ ಇಲ್ಲ. ಇನ್ನೊಂದೇನೋ ಪ್ಲಾನ್ ಮಾಡಿದ್ದೀನಿ ನಾನು. ಏನು ಅಂದರೆ ನಿಮ್ಮ ಅಜ್ಜಿನ, ನಿಮ್ಮ ಅಮ್ಮನ್ನ, ನಿಮ್ಮ ಅಪ್ಪನ್ನ, ನಿಮ್ಮ ತಾತನ ಒಂದ್ಸಲ ಅಮೆರಿಕ ಕರೆಸ್ಬೇಕು ನೋಡು. ಹಾಂ ನಾನು ಹಂಗೆ ಅನ್ಕೊಂತ ಇದ್ದೆ. ಕರ್ಸನ ಆರಾಮಾಗಿ ಕರ್ಸನ. ನಾನದ್ರ ವ್ಯವಸ್ಥೆ ಎಲ್ಲ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಪ್ರೀತಿ, ಥ್ಯಾಂಕ್ ಯು ಸೋ ಮಚ್. ಅದು ಯಾವಾಗ ನೀನು ಕರೆಸ್ತೀಯ ಅಂತ ಕಾಯ್ಕೊಂಡಿರ್ತೀನಿ. ಅವರು ವೀಸಾ ಪಾಸ್ಪೋರ್ಟ್ ಎಲ್ಲ ಮಾಡಿಸ್ಬೇಕು. ಅವ್ರಿಗೆಲ್ಲ ಮಾಡಿಸಿ ಇದು ಮಾಡಿ ಬರೋ ಅಷ್ಟೊತ್ತಿಗೆ ಸಾಕಾಗೋಗಿರ್ತದೆ. ಆದಷ್ಟು ಬೇಗನೆ ಕರೆಸ್ಬಿಡು. ಹಾಂ ನಾನೆಲ್ಲ ಮಾತಾಡ್ತೀನಿ. ಅಜ್ಜಿಗೆ ಫೋನ್ ಹಾಕ್ಬಿಟ್ಟು ಮಾತಾಡ್ತೀನಿ, ಅತ್ತೆಗೆ ಫೋನ್ ಹಾಕ್ಬಿಟ್ಟು ಮಾತಾಡ್ತೀನಿ. ನೀನೇನು ತಲೆ ಕೆಡಿಸ್ಕೊಬೇಡ. ಬಂದ್ಬಿಟ್ಟು ಇನ್ನೊಂದು 2 ದಿನ ಇದ್ದೋಗ್ತಾರೆ. ಸರಿನಾ? ಅಜ್ಜಿ, ತಾತ, ನಿಮ್ಮ ಅಮ್ಮ, ನಿಮ್ಮ ಅಪ್ಪ 4 ಜನನೂ ಕರೆಸ್ತೀನಿ. ಅಪ್ಪ ಇಷ್ಟೊತ್ತು ಏನೋ ಒಂಥರ ಬೇಜಾರಾಗ್ತಾ ಇತ್ತು. ಆದರೆ ನಿನ್ನ ಹತ್ರ ಮಾತಾಡಿದ್ಮೇಲೆ ಏನೋ ಒಂಥರ ಖುಷಿ ಆಗ್ತಾಯಿತ್ತು ನನಗಂತೂ. ಏನೋ ಅವ್ರು ಬರ್ತಾರೆ ಅನ್ನೋದೊಂದು ಫೀಲಿಂಗ್ ಏನೋ ಒಂಥರ ಖುಷಿ ಆಗ್ತಾಯಿದೆ. ಸರಿ ಅಮ್ಮವ್ರು ಬಂದ್ಬಿಟ್ಟು ಇಲ್ಲೂ ಒಂದು ತಿಂಗಳು ಇದ್ದೋಗ್ಬಿಟ್ರೆ ಹಬ್ಬ ಫುಲ್ ಖುಷಿ ಆಗ್ಬಿಡ್ತೀನಿ ನಾನಂತೂ. ಸರಿ ನಾಳೆನೇ ಒಂದು ರೌಂಡ್ಸ್ ಎಲ್ಲ ಓಡಾಡ್ಕೊಂಬಂದ್ಬಿಡೋಣ. ಒಂದು 2-3 ದಿನ ರಜಾ ಹಾಕ್ಬಿಡೋಣ ಆಫೀಸ್ಗೆ. ಖುಷಿಯಾಗಿ ಓಡಾಡ್ಕೊಂಡ್ಬಿಟ್ಟು ಬರೋಣ. ಸರಿ ರಾಮ ಆಯಿತು. ನೀನು ನನಗೋಸ್ಕರ ಇಷ್ಟೆಲ್ಲ ಮಾಡಿದ್ಯಾ ಅಂದರೆ ನಾನು ನಿನಗೋಸ್ಕರ ಇಷ್ಟು ಮಾಡಲಿಲ್ಲ ಅಂದರೆ ಚೆನ್ನಾಗಿರಲ್ಲ ಅಲ್ವಾ? ಅದೇ ಮತ್ತೆ ಹೆಂಡತಿ ಆದ್ಮೇಲೆ ಮಾಡ್ಬೇಕಮ್ಮ. ಸರಿ ಆಯಿತು. ಈಗ ಮಲ್ಕೊಳ್ಳೋಣ. ಬೆಳಗ್ಗೆ ಎದ್ದೊಡನೆ ಹೊರಟ್ಬಿಡೋಣ. ನಾಳೆ ನಮ್ಮ ಅಜ್ಜಿ ಹತ್ರ ಮಾತಾಡಿ ಸ್ವಲ್ಪ ಸಮಾಧಾನ ಆಯಿತು. ಮುಂದಿನ ತಿಂಗಳೇನೆ ಅಜ್ಜಿನ ಅಮ್ಮನ ಎಲ್ಲರೂ ಕರ್ಸೋಣ ಇಲ್ಲಿಗೆ. ಹಾಂ ಸರಿ ಆಯಿತು. ಸರಿ ಆಯಿತು.